ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಈ ಮಕರ ರಾಶಿಯವರೇ, ಇಂದು ನಾವು ಕೇವಲ ಒಂದು ವಿಷಯದ ಬಗ್ಗೆ ಮಾತನಾಡುತ್ತಿಲ್ಲ, ಬದಲಿಗೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಒಂದು ಮಹತ್ತರ ಪಯಣದ ಬಗ್ಗೆ ಚರ್ಚಿಸಲಿದ್ದೇವೆ. ನಾವು ಪ್ರತಿದಿನ ಬೆಳಗ್ಗೆ ಎದ್ದಾಗ ನಮ್ಮ ಮುಂದೆ ಎರಡು ಆಯ್ಕೆಗಳಿರುತ್ತೆ. ಒಂದು, ಕನಸು ಕಾಣುತ್ತಾ ಹಾಗೆಯೇ ಮಲಗುವುದು. ಎರಡು, ಆ ಕನಸನ್ನು ನನಸಾಗಿಸಲು ಎದ್ದು ಓಡಾಡುವುದು. ಬದಲಾವಣೆ ಎಂಬುದು ಹೊರಗಿನಿಂದ ಬರುವುದಿಲ್ಲ, ಅದು ನಿಮ್ಮ ಅಂತರಂಗದ ಆಳದಲ್ಲಿ ಮೊಳಕೆಯೊಡೆಯಬೇಕು. ನೀವು ಇಂದು ಎಲ್ಲಿದ್ದೀರೋ ಅದಕ್ಕೆ ನಿಮ್ಮ ನಿನ್ನೆಯ ನಿರ್ಧಾರಗಳೇ ಕಾರಣ. ಹಾಗೆಯೇ ನೀವು ನಾಳೆ ಎಲ್ಲಿರಬೇಕು ಎಂಬುದು ನಿಮ್ಮ ಇಂದಿನ ನಿರ್ಧಾರಗಳು ನಿರ್ಧರಿಸುತ್ತೆ. ನಾವು ಅಂದುಕೊಳ್ತೇವೆ ನನ್ನ ಹತ್ತಿರ ಸಮಯವಿಲ್ಲ ಎಂದು, ಆದರೆ ಸತ್ಯವೇನೆಂದರೆ ನಮ್ಮ ಹತ್ತಿರ ಸಮಯವಿದೆ, ಆದರೆ ಸರಿಯಾದ ಆದ್ಯತೆಗಳಿಲ್ಲ. ಈ 10 ನಿಮಿಷಗಳ ಕಾಲ ನೀವು ಜಗತ್ತಿನ ಎಲ್ಲ ಗದ್ದಲಗಳನ್ನು ಮರೆತು ನಿಮ್ಮ ಆತ್ಮಸಾಕ್ಷಿಯೊಂದಿಗೆ ಮಾತನಾಡಲು ಸಿದ್ಧರಾಗಿ. ಯಶಸ್ಸಿನ ಹಾದಿ ಎಂದಿಗೂ ಹೂವಿನ ಹಾಸಿಗೆಯಲ್ಲ. ಅಲ್ಲಿ ಮುಳ್ಳುಗಳಿವೆ, ಕಲ್ಲುಗಳಿವೆ ಮತ್ತು ನಿಮ್ಮನ್ನು ಕೆಳಕ್ಕೆ ಎಳೆಯುವ ನೂರಾರು ಕೈಗಳಿವೆ. ಜನರು ನಿಮ್ಮನ್ನು ಟೀಕಿಸಿದಾಗ ಅಥವಾ ನೀವು ಸೋತಾಗ ಅದು ನಿಮ್ಮ ಅಂತ್ಯವಲ್ಲ, ಬದಲಿಗೆ ಅದು ನಿಮ್ಮ ಕಲಿಕೆಯ ಒಂದು ಆರಂಭ. ಒಂದು ಸಣ್ಣ ಉದಾಹರಣೆಯನ್ನು ಗಮನಿಸಿ. ಒಂದು ವಜ್ರವು ಕೇವಲ ಇದ್ದಿಲಾಗಿರುತ್ತೆ, ಆದರೆ ವಿಪರೀತ ಒತ್ತಡ ಮತ್ತು ಶಾಖವನ್ನು ತೆಗೆದುಕೊಂಡ ನಂತರವಷ್ಟೇ ಅದು ಬೆಲೆ ಬಾಳುವ ರತ್ನವಾಗುತ್ತೆ. ನಿಮ್ಮ ಜೀವನದಲ್ಲಿ ಬರುವ ಕಷ್ಟಗಳು ಆ ಒತ್ತಡ ಇದ್ದಂತೆ. ಅವು ನಿಮ್ಮನ್ನು ಮುರಿಯಲು ಬರುವುದಿಲ್ಲ, ಬದಲಿಗೆ ನಿಮ್ಮನ್ನು ಕೆತ್ತಲು ಬರುತ್ತೆ. ನೀವು ಸೋಲನ್ನು ಕಂಡಾಗ ಮರುಗಬೇಡಿ. ಸೋಲು ಎನ್ನುವುದು ಗೆಲುವಿನ ವಿರುದ್ಧ ಪದವಲ್ಲ, ಅದು ಗೆಲುವಿನ ಪಥದ ಒಂದು ಭಾಗವಷ್ಟೇ. ಅನೇಕರು ಕೇಳ್ತಾರೆ, ನನಗೆ ಪ್ರೇರಣೆ ಸಿಗುತ್ತಿಲ್ಲ, ನಾನು ಏನು ಮಾಡಲಿ ಎಂದು. ನೆನಪಿಡಿ, ಪ್ರೇರಣೆ ಎಂಬುದು ಬೆಂಕಿಯ ಕಿಡಿಯಂತೆ, ಅದು ಸ್ವಲ್ಪ ಸಮಯವಷ್ಟೇ ಇರುತ್ತೆ. ಆದರೆ ಶಿಸ್ತು ಎಂಬುದು ಉರಿಯುವ ಸೌದೆಯಂತೆ, ಅದು ನಿಮ್ಮನ್ನು ಗುರಿಯತ್ತ ಸಾಗುವಂತೆ ಮಾಡುತ್ತೆ. ನೀವು ಮಾಡಬೇಕಾದ ಕೆಲಸವನ್ನು ನಿಮಗೆ ಇಷ್ಟವಿರಲಿ ಅಥವಾ ಇಲ್ಲದಿರಲಿ ಸರಿಯಾದ ಸಮಯದಲ್ಲಿ ಮಾಡುವುದೇ ನಿಜವಾದ ಶಿಸ್ತು. ಜಗತ್ತಿನ ಶ್ರೇಷ್ಠ ಸಾಧಕರೆಲ್ಲರೂ ಅದ್ಭುತ ಪ್ರತಿಭೆ ಹೊಂದಿದ್ದವರಲ್ಲ, ಬದಲಿಗೆ ಅವರು ನಿರಂತರವಾಗಿ ಶ್ರಮಿಸಿದವರು. ಹನಿ ಹನಿಗೂಡಿದರೆ ಹಳ್ಳ ಎಂಬಂತೆ ನಿಮ್ಮ ಪ್ರತಿದಿನದ ಸಣ್ಣ ಸಣ್ಣ ಪ್ರಯತ್ನಗಳು ಒಂದು ದಿನ ಹಿಮಾಚಲದಷ್ಟು ದೊಡ್ಡ ಯಶಸ್ಸನ್ನು ತಂದುಕೊಡುತ್ತೆ. ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಿ, ನಿಮ್ಮ ಜೀವನ ತಾನಾಗಿಯೇ ಬದಲಾಗುತ್ತೆ. ನಮ್ಮ ಯಶಸ್ಸಿನ ಅತಿ ದೊಡ್ಡ ಶತ್ರು ಯಾರು ಗೊತ್ತೇ? ಅದು ಹೊರಗಿನವರಲ್ಲ, ನಮ್ಮೊಳಗಿರುವ ಒಂದು ಭಯ. ನಾನು ಸೋತರೆ ಜನರು ಏನನ್ಕೋತಾರೋ, ನನ್ನಿಂದ ಇದು ಸಾಧ್ಯವೇ, ಈ ಆಲೋಚನೆಗಳೇ ನಮ್ಮನ್ನು ಕಟ್ಟಿಹಾಕುತ್ತವೆ. ಭಯ ಎನ್ನುವುದು ಒಂದು ಕಲ್ಪನೆ ಮಾತ್ರ. ನೀವು ಯಾವುದಕ್ಕೆ ಹೆದರುತ್ತೀರೋ ಅದನ್ನು ಎದುರಿಸಿದಾಗ ಮಾತ್ರ ಆ ಭಯ ಮಾಯವಾಗುತ್ತೆ. ಕತ್ತಲೆಯನ್ನು ಕಂಡು ಹೆದರುವ ಬದಲು ಒಂದು ಸಣ್ಣ ದೀಪ ಹಚ್ಚುವುದು ಜಾಣತನ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಲಿ. ಈ ಜಗತ್ತಿನಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಇಂಪಾಸಿಬಲ್ ಎಂಬ ಪದದಲ್ಲೇ ಐ ಆಮ್ ಪಾಸಿಬಲ್ ಎಂಬ ಅರ್ಥ ಅಡಗಿದೆ. ನಿಮ್ಮ ದೌರ್ಬಲ್ಯಗಳನ್ನೇ ನಿಮ್ಮ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಳ್ಳಿ. ಇಂದಿನ ಡಿಜಿಟಲ್ ಯುಗದಲ್ಲಿ ನಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯುವ ಸಾವಿರಾರು ವಿಷಯಗಳಿವೆ. ಈ ಫೋನ್ ನೋಟಿಫಿಕೇಷನ್ಗಳು, ಸೋಷಿಯಲ್ ಮೀಡಿಯಾ, ಅನಗತ್ಯ ಚರ್ಚೆಗಳು, ಇವೆಲ್ಲವೂ ನಿಮ್ಮ ಸಮಯವನ್ನು ಕಳ್ಳತನ ಮಾಡುತ್ತವೆ. ಒಬ್ಬ ಯಶಸ್ವಿ ವ್ಯಕ್ತಿಗೂ ಮತ್ತು ಸಾಮಾನ್ಯ ವ್ಯಕ್ತಿಗೂ ಇರುವ ವ್ಯತ್ಯಾಸವೇನೆಂದರೆ ಏಕಾಗ್ರತೆ. ಅರ್ಜುನನಿಗೆ ಕೇವಲ ಹಕ್ಕಿಯ ಕಣ್ಣು ಮಾತ್ರ ಕಾಣಿಸುತ್ತಿತ್ತು, ಇಡೀ ಮರವನ್ನಲ್ಲ. ನಿಮ್ಮ ಗುರಿಯೂ ಹಾಗೆಯೇ ಇರಬೇಕು. ಸುತ್ತಮುತ್ತಲಿನ ಗದ್ದಲಗಳಿಗೆ ಕಿವಿಗೊಡಬೇಡಿ. ನಿಮ್ಮ ಗುರಿಯತ್ತ ನಿಮ್ಮ ದೃಷ್ಟಿ ಇರಲಿ. ದಿನಕ್ಕೆ ಕನಿಷ್ಠ ಕೆಲವು ಗಂಟೆಗಳ ಕಾಲ ನಿಮ್ಮ ಕೆಲಸದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿ. ಅದನ್ನು ನಾವು ಈ ಒಂದು ಡೀಪ್ ವರ್ಕ್ ಅಂತ ಕರಿತೀವಿ. ಯಾವಾಗ ನೀವು ನಿಮ್ಮ ಕೆಲಸವನ್ನು ಪೂಜಿಸಲು ಶುರು ಮಾಡ್ತೀರೋ ಆಗ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಕೇವಲ ಹಣ ಮತ್ತು ಅಧಿಕಾರ ಗಳಿಸುವುದು ಯಶಸ್ಸಲ್ಲ. ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ ಇಲ್ಲದಿದ್ದರೆ ಇವೆಲ್ಲವೂ ಶೂನ್ಯ. ಆರೋಗ್ಯವೇ ಭಾಗ್ಯ ಎಂಬ ಮಾತು ಹಳೆಯದಾದರೂ ಸದಾ ಸತ್ಯ. ನಿಮ್ಮ ದೇಹವು ನಿಮ್ಮ ಆತ್ಮ ವಾಸಿಸುವ ದೇವಾಲಯ. ಅದಕ್ಕೆ ಸರಿಯಾದ ಆಹಾರ, ವ್ಯಾಯಾಮ ಮತ್ತು ವಿಶ್ರಾಂತಿಯನ್ನು ನೀಡಿ. ಅದೇ ರೀತಿ ನಿಮ್ಮ ಮನಸ್ಸನ್ನು ಧನಾತ್ಮಕ ಆಲೋಚನೆಗಳಿಂದ ತುಂಬಿಸಿ.
ಪ್ರತಿದಿನ ಕನಿಷ್ಠ 10 ನಿಮಿಷಗಳ ಕಾಲ ಮೌನವಾಗಿ ಧ್ಯಾನವನ್ನು ಮಾಡಿ. ನಿಮ್ಮ ತಪ್ಪುಗಳಿಗಾಗಿ ನಿಮ್ಮನ್ನು ನೀವೇ ಕ್ಷಮಿಸಿಕೊಳ್ಳಿ. ಅತಿಯಾದ ಒತ್ತಡವನ್ನು ತೆಗೆದುಕೊಳ್ಬೇಡಿ. ನೀವು ಯಂತ್ರವಲ್ಲ, ನೀವು ಮನುಷ್ಯ. ಶಾಂತವಾದ ಮನಸ್ಸಿನಿಂದ ಮಾತ್ರ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯ. ನಮ್ಮ ಬೆಳವಣಿಗೆಯಲ್ಲಿ ಕೇವಲ ನಮ್ಮ ಶ್ರಮ ಮಾತ್ರವಿರುವುದಿಲ್ಲ, ನಮ್ಮ ಪೋಷಕರು, ಗುರುಗಳು ಮತ್ತು ಈ ಸಮಾಜದ ಪಾತ್ರವೂ ಇರುತ್ತೆ. ಎಂದಿಗೂ ಕೃತಜ್ಞತೆಯನ್ನು ಮರೆಯಬೇಡಿ. ನೀವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಿಮ್ಮ ಬೇರುಗಳನ್ನು ಮರೆಯಬೇಡಿ. ಸಹಾಯ ಮಾಡುವುದು ಕೇವಲ ಹಣದಿಂದ ಮಾತ್ರವಲ್ಲ, ಒಂದು ಒಳ್ಳೆಯ ಮಾತು ಅಥವಾ ಪ್ರೋತ್ಸಾಹ ಕೂಡ ಇನ್ನೊಬ್ಬರ ಜೀವನವನ್ನು ಬದಲಿಸಬಹುದು. ಯಶಸ್ಸು ಎಂಬುದು ಹಂಚಿಕೊಂಡಾಗ ಮಾತ್ರ ಪೂರ್ಣಗೊಳ್ಳುತ್ತೆ. ನೀವು ಪಡೆದ ಜ್ಞಾನವನ್ನು ಹಂಚಿ ಇತರರ ಏಳಿಗೆಗೆ ದಾರಿದೀಪವಾಗಿ. ಆಗ ಮಾತ್ರ ನಿಮ್ಮ ಜೀವನಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ. ಇಲ್ಲಿಯವರೆಗೆ ನೀವು ಕೇಳಿದ ಮಾತುಗಳು ಕೇವಲ ಶಬ್ದಗಳಾಗಿ ಉಳಿಯಬಾರದು. ಅವು ನಿಮ್ಮ ಕೃತಿಯಲ್ಲಿ ಮೂಡಿರಬೇಕು. ಅಂದರೆ ನಾಳೆಯ ಬಗ್ಗೆ ಚಿಂತಿಸಬೇಡಿ, ಇಂದಿನಿಂದಲೇ ಕೆಲಸ ಆರಂಭಿಸಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಜಗತ್ತು ನಿಮ್ಮನ್ನು ಗುರುತಿಸುವ ದಿನ ಹತ್ತಿರದಲ್ಲಿದೆ. ಆದಷ್ಟು ಧೈರ್ಯವಾಗಿ ನೀವು ಹೆಜ್ಜೆಯನ್ನು ಇಡಬೇಕು. ಎದ್ದೇಳಿ. ಈ ಗುರಿ ಮುಟ್ಟುವ ತನಕ ನೀವು ನಿಲ್ಲಬಾರ್ದು. ಈ ಪಯಣ ಯಾವತ್ತಿದ್ರೂ ನಿಮ್ಮದೇ. ಈ ಯಶಸ್ಸು, ಜಯ ನಿಮ್ಮದು. ಶುಕ್ರನ ಸಂಚಾರ ಮತ್ತು ಈ ಒಂದು ಗ್ರಹಗತಿಗಳ ಪ್ರಭಾವ ಹೇಗಿದೆ ಅಂತ ನಾವು ನೋಡೋಣ. ಈ ಸುಖ, ಸಮೃದ್ಧಿ, ಧನ ಸಂಪತ್ತು ಮತ್ತು ಈ ಪ್ರೇಮದ ಕಾರಕನಾದ ಶುಕ್ರ ಗ್ರಹವು ಈಗ ನಿಮ್ಮ ರಾಶಿಯಾದ ಈ ಒಂದು ಮಕರ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಇದು ನಿಮ್ಮ ಜೀವನದಲ್ಲಿ ಈ ಒಂದು ಅಪಾರ ಅದೃಷ್ಟವನ್ನು ತಂದುಕೊಡುತ್ತೆ. ಶುಕ್ರನ ಈ ಬದಲಾವಣೆಯು ಮಧ್ಯಾಹ್ನದ ಶುಭ ಮುಹೂರ್ತದಲ್ಲಿ ಪ್ರಾರಂಭವಾಗುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷವಾದ ಆಕರ್ಷಣೆ ಮೂಡುತ್ತೆ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಒಂದು ರೀತಿಯ ಈ ಒಂದು ಸೌಂದರ್ಯ ಮತ್ತು ಯಶಸ್ಸು ಕಂಡುಬರುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಮತ್ತು ಜನರು ನಿಮ್ಮ ಮಾತಿಗೆ ಹೆಚ್ಚಿನ ಬೆಲೆ ಕೊಡಲು ಪ್ರಾರಂಭಿಸುತ್ತಾರೆ. ನಿಮ್ಮ ಜೀವನದಲ್ಲಿ ಒಬ್ಬ ವಿಶೇಷ ಮಹಿಳೆಯ ಆಗಮನವಾಗುವ ಲಕ್ಷಣಗಳಿವೆ. ಇವರು ನಿಮ್ಮ ಹಳೆಯ ಪರಿಚಯಸ್ಥರು ಇರಬಹುದು ಅಥವಾ ನಿಮ್ಮ ಸಂಬಂಧಿಕರಲ್ಲೇ ಇರುವ ಒಬ್ಬ ಈ ಕನ್ಯೆಯಾಗಿರಬಹುದು. ಈ ಮಹಿಳೆಯು ನಿಮ್ಮ ಮೇಲೆ ಅಪಾರ ಪ್ರೇಮವನ್ನು ಹೊಂದಿದ್ದು ನಿಮ್ಮನ್ನು ನೋಡಿದಾಗಲೆಲ್ಲ ನಿಮ್ಮ ಹತ್ತಿರ ಬರಲು ಹಂಬಲಿಸುತ್ತಾರೆ. ಇವರು ಕೇವಲ ಪ್ರೇಯಸಿಯಾಗಿ ಮಾತ್ರವಲ್ಲದೆ ನಿಮ್ಮ ಜೀವನದ ಮಹಾನ್ ಅದೃಷ್ಟದ ದೇವತೆಯಾಗಿ ಬರಲಿದ್ದಾರೆ. ಇವರ ಹೆಜ್ಜೆ ನಿಮ್ಮ ಮನೆಯ ಮೇಲೆ ಬಿದ್ದ ಕೂಡಲೇ ನಿಮ್ಮ ಮನೆ ಹೂವಿನಂತೆ ಸುಂದರವಾಗಿ ಕಂಗೊಳಿಸುತ್ತೆ. ನಿಮ್ಮ ಜೀವನದಲ್ಲಿ ಇದುವರೆಗೆ ಇದ್ದ ಶೂನ್ಯತೆ ಈಕೆಯ ಆಗಮನದಿಂದ ದೂರವಾಗುತ್ತೆ. ಆಕೆ ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಾಳೆ ಎಂದರೆ ನಿಮಗಾಗಿ ಇಡೀ ಜಗತ್ತನ್ನೇ ಎದುರಿಸಲು ಸಿದ್ಧಳಿದ್ದಾಳೆ. ಕಳೆದ ಕೆಲವು ಸಮಯದಿಂದ ನೀವು ಅನುಭವಿಸುತ್ತಿದ್ದ ಆರ್ಥಿಕ ಸಂಕಷ್ಟಗಳಿಗೆ ಈಗ ತೆರೆ ಬೀಳುವ ಸಮಯ ಬಂದಾಯಿತು. ಈ ಗ್ರಹಗತಿಗಳ ಬದಲಾವಣೆಯಿಂದಾಗಿ ತಡೆ ಹಿಡಿಯಲ್ಪಟ್ಟಿದ್ದ ನಿಮ್ಮ ಹಣವು ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ. ಈ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ. ನೀವು ವ್ಯಾಪಾರ ಮಾಡುತ್ತಿದ್ದರೆ ಅದರಲ್ಲಿ ದೊಡ್ಡ ಲಾಭವನ್ನು ನಿರೀಕ್ಷಿಸಬಹುದು. ಒಂದು ವೇಳೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಒಂದು ಶ್ರಮಕ್ಕೆ ತಕ್ಕ ಪ್ರತಿಫಲ ಮತ್ತು ಪದೋನ್ನತಿ ದೊರೆಯುವ ಸಾಧ್ಯತೆಗಳು ಕೂಡ ಹೆಚ್ಚು. ಇದುವರೆಗೆ ನಿಮ್ಮನ್ನು ಕಡೆಗಣಿಸಿದವರು ಅಥವಾ ನಿಮ್ಮನ್ನು ಹಗುರವಾಗಿ ಕಂಡವರು ಈಗ ನಿಮ್ಮ ಹತ್ತಿರ ಸಲಹೆ ಕೇಳಲು ಬಂದಿದ್ದಾರೆ. ನಿಮ್ಮ ಆರ್ಥಿಕ ಸ್ಥಿತಿ ಎಷ್ಟು ಸುಧಾರಿಸಲಿದೆ ಎಂದರೆ ನೀವು ಎಂದೂ ಕನಸಿನಲ್ಲಿಯೂ ಅಂದುಕೊಳ್ಳದ ಮಟ್ಟಕ್ಕೆ ನೀವು ಬೆಳೆಯಲಿದ್ದೀರಿ. ನೀವು ಜೀವನದಲ್ಲಿ ಸಾಕಷ್ಟು ಮಾನಸಿಕ ಒತ್ತಡ, ಭಾವನಾತ್ಮಕ ಏರಿಳಿತ ಮತ್ತು ಆರ್ಥಿಕ ಕಷ್ಟಗಳನ್ನು ನೋಡಿದ್ದೀರಿ. ಕೆಲವೊಮ್ಮೆ ದೇವರು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ ಎಂದು ನಿಮಗೆ ಅನಿಸಿರಬಹುದು. ಆದರೆ ಈಗ ಆ ಪರೀಕ್ಷೆಯ ಕಾಲ ಮುಗಿದಿದೆ. ನಿಮ್ಮ ಮನಸ್ಸಿನಲ್ಲಿರುವ ಅಶಾಂತಿ ಮತ್ತು ಆತಂಕಗಳು ನಿಧಾನವಾಗಿ ಮಾಯವಾಗಲಿವೆ. ನಿಮ್ಮ ಒಳಗಡೆ ಒಂದು ಹೊಸ ರೀತಿಯ ಶಕ್ತಿ ಮತ್ತು ಸಕಾರಾತ್ಮಕತೆಯ ಸಂಚಾರವಾಗಲಿದೆ. ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಇರುತ್ತೆ ಮತ್ತು ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ನಿಮ್ಮ ಹಿತದೃಷ್ಟಿಯಿಂದಲೇ ಇರುತ್ತೆ. ನಿಮ್ಮ ಆತ್ಮವಿಶ್ವಾಸವು ಮೊದಲಿನಗಿಂತ 10 ಪಟ್ಟು ಹೆಚ್ಚಾಗುತ್ತೆ. ನಿಮ್ಮ ಮನೆಯಲ್ಲಿ ಈಗ ಸಂತೋಷದ ವಾತಾವರಣ ನಿರ್ಮಾಣವಾಗಲಿದೆ. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚುತ್ತೆ. ಮನೆಯ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ. ಈ ವಿವಾಹದಂತಹ ಶುಭ ಕಾರ್ಯಗಳು ಅಥವಾ ಈ ಆಯೋಜನೆಗಳು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ನಿಮ್ಮ ಜೀವನ ಸಂಗಾತಿಯ ಮೇಲೆ ನಿಮ್ಮ ಪಾಲಿಗೆ ಅತ್ಯಂತ ಭಾಗ್ಯಶಾಲಿ ಎಂದು ಸಾಬೀತಾಗುತ್ತೆ.
ಅವರು ನಿಮ್ಮ ಕಷ್ಟದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ತಾರೆ ಮತ್ತು ನಿಮ್ಮ ಸುಖವನ್ನು ದುಪ್ಪಟ್ಟು ಮಾಡ್ತಾರೆ. ಸಮಾಜದಲ್ಲಿ ನಿಮ್ಮ ಪದವಿ ಮತ್ತು ಪ್ರತಿಷ್ಠೆ ಹೆಚ್ಚಾಗುವುದರಿಂದ ನಿಮ್ಮ ಶತ್ರುಗಳು ಕೂಡ ನಿಮ್ಮ ಮುಂದೆ ತಲೆಬಾಗ್ತಾರೆ. ಈ ಸಮಯವು ನಿಮ್ಮ ಜೀವನದ ಸುವರ್ಣ ಕಾಲ ಅಂತಲೇ ಅನ್ನಬಹುದು. ಇದನ್ನು ಸರಿಯಾಗಿ ಬಳಸಿಕೊಳ್ಳಿ. ಯಾವಾಗಲೂ ತಾಳ್ಮೆಯಿಂದ ಇರಿ ಮತ್ತು ಸಕಾರಾತ್ಮಕ ಆಲೋಚನೆಗಳನ್ನು ಮಾತ್ರ ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಯಾವುದೇ ಕಾರಣಕ್ಕೂ ನಕಾರಾತ್ಮಕ ವ್ಯಕ್ತಿಗಳ ಮಾತಿಗೆ ಕಿವಿಗೊಡಬೇಡಿ. ಭಗವಂತನಾದ ಭೋಲೆನಾಥ ಮತ್ತು ಶ್ರೀಕೃಷ್ಣನ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಡಿ. ಪ್ರತಿದಿನ ದೇವರ ಸ್ಮರಣೆ ಮಾಡಿ. ಈ ಬದಲಾವಣೆಗಳು ಅನಿರೀಕ್ಷಿತವಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ನೀಡಲಿದೆ. ನಿಮ್ಮ ಗೆಲುವು ಈಗ ನಿಶ್ಚಿತವಾಗಿದೆ. ಬ್ರಹ್ಮಾಂಡವು ನಿಮಗೆ ಸಹಾಯ ಮಾಡುತ್ತಿದೆ, ಹಾಗಾಗಿ ಭಯಪಡುವ ಅಗತ್ಯವಿಲ್ಲ. ನಿಮ್ಮ ಜೀವನಕ್ಕೆ ದಾರಿದೀಪವಾಗುತ್ತೆ ಈ ಮಾಹಿತಿ. ಈ ಬದಲಾವಣೆಗಳನ್ನು ಪೂರ್ಣ ಮನಸ್ಸಿನಿಂದ ಸ್ವೀಕರಿಸಿ ಮತ್ತು ಜೀವನದ ಈ ಹೊಸ ಅಧ್ಯಾಯವನ್ನು ನೀವು ಸಂಭ್ರಮಿಸಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತೆ. ಇಂದಿನ ಈ ಒಂದು ವಿಶೇಷ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಮನಸ್ಸಿನಲ್ಲಿಯೇ ಮೆಲುಕು ಹಾಕಿ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಯಾಕೆಂದರೆ ಅವರ ಜೀವನದಲ್ಲಿರುವ ಕತ್ತಲೆಯನ್ನು ನೀವು ಕೂಡ ಹೋಗಲಾಡಿಸಬಹುದು. ಆ ಪುಣ್ಯ ನಿಮಗೂ ಕೂಡ ದೊರಕುತ್ತೆ. ಹಾಗಾಗಿ ಹೆಚ್ಚಾಗಿ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಆದಷ್ಟು ಈ ಸರಳವಾದ ವಿಧಿವಿಧಾನಗಳನ್ನು ನೀವು ಪಾಲಿಸಿದ್ದೇ ಆಗಿದ್ದಲ್ಲಿ ನಂಬಿಕೆ ಮತ್ತು ತಾಳ್ಮೆ ಮುಖ್ಯವಾಗಿ ಇಲ್ಲಿ ಬೇಕಾಗುತ್ತೆ. ನಂಬಿಕೆ ತಾಳ್ಮೆ ಇದ್ದಲ್ಲಿ ಎಲ್ಲ ಕೆಲಸದಲ್ಲೂ ಅದೃಷ್ಟ ಅನ್ನೋದು ಕೈಗೂಡುತ್ತೆ. ಎಲ್ಲ ಕೆಲಸದಲ್ಲೂ ನೀವು ದ್ವಿಗುಣ ಲಾಭ ಪಡಿತೀರ. ಈ ಮಕ್ಕಳ ವಿದ್ಯಾಭ್ಯಾಸದಲ್ಲೇ ಆಗಿರಲಿ, ಒಂದು ವ್ಯಾಪಾರ, ವ್ಯವಹಾರ, ವಹಿವಾಟು, ನಿಮ್ಮ ಆರೋಗ್ಯದಲ್ಲಿ ಎಲ್ಲದರಲ್ಲೂ ನಿಮಗೆ ಅದೃಷ್ಟ ಅನ್ನೋದು ಕೂಡಿ ಬಂದು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆ ಅನ್ನೋದು ಶಾಂತವಾಗಿ ನೆಲೆಸುತ್ತೆ. ಅಷ್ಟಲಕ್ಷ್ಮಿಯರ ವಾಸವಾಗುತ್ತೆ. ಆದಷ್ಟು ಮುಂಜಾನೆ ಎದ್ದು ನೀವು ಈ ಸೂರ್ಯ ದೇವನಿಗೆ ಆರ್ಘ್ಯವನ್ನು ನೀಡೋದನ್ನು ನೀವು ಮರೆಯಬಾರದು. ಈ ಸೂರ್ಯ ದೇವನಿಗೆ ಆರ್ಘ್ಯವನ್ನು ನೀಡುವುದರಿಂದ ನೀವು ಯಾವುದೇ ಒಂದು ಚರ್ಮದ ಕಾಯಿಲೆ ಆಗಲಿ, ಏನೇ ಒಂದು ಅಲರ್ಜಿ, ಮೈಕೈ ನೋವು, ಈ ಜಾಯಿಂಟ್ ಪೇಯ್ನು ಎಲ್ಲವೂ ಕೂಡ ತೊಲಗಿ ಹೋಗಿ ನೀವು ಆರೋಗ್ಯವಂತರಾಗಿ ಸೌಂದರ್ಯವರ್ಧಕರಂತೆ ನೀವು ಇರ್ತೀರ. ಮತ್ತು ನೀವು ಯಾವುದೇ ಒಂದು ಈ ಹೊಸ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಅನ್ನೋದು, ಲಾಭ ಅನ್ನೋದು ಕಾಣ್ತೀರ. ಆದಷ್ಟು ನೀವು ಈ ಸೂರ್ಯ ದೇವನಿಗೆ ಆರ್ಘ್ಯವನ್ನು ನೀಡಿ. ಎಲ್ಲವೂ ಕೂಡ ಒಳಿತಾಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.